ಕ್ರಿಕೆಟ್ ಪಂದ್ಯಾವಳಿ ವೇಳೆ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. 30ಕ್ಕೂ ಅಧಿಕ ಮಂದಿಯಿಂದ ವ್ಯಕ್ತಿ ಮೇಲೆ ಹಿಗ್ಗಾಮುಗ್ಗ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಯಾವ ಕಾರಣಕ್ಕೆ ಹಲ್ಲೆಯನ್ನ ಮಾಡಲಾಯಿತು, ಏನಾಯಿತು, ಅಲ್ಲಿ 30 ಜನ ಸೇರಿ ಒಬ್ಬಂಗೆ ಯಾಕೆ ಹೊಡೆದ್ರು, ಅಂಥದ್ದು ಏನು ಮಾಡ್ದ ಅವನು, ಅದೆಲ್ಲದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತೀನಿ. ಸಾವನ್ನಪ್ಪಿದಂಥ ವ್ಯಕ್ತಿ ಹಲ್ಲೆ ಆದಂಥ ಹಿನ್ನೆಲೆಯಲ್ಲಿ 20ಕ್ಕೂ ಅಧಿಕ ಮಂದಿಯ ಬಂಧನವನ್ನ ಮಾಡಲಾಗಿದೆ. ಮಂಗಳೂರಿನ ಕುಡುಪು ಬಳಿ ನಡೆದಿದ್ದಂಥ ಪಂದ್ಯಾವಳಿ, ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇತ್ತು. ಏಪ್ರಿಲ್ 27ನೇ ತಾರೀಕು ಕುಡುಪಿನಲ್ಲಿ ನಡೆದಿದ್ದಂಥ ಕ್ರಿಕೆಟ್ ಪಂದ್ಯಾವಳಿ. ಕ್ರಿಕೆಟ್ ಪಂದ್ಯದ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿದೆ. ನಂತರ ಒಬ್ಬ ವ್ಯಕ್ತಿಯ ಕೊಲೆಯಲ್ಲಿ ಅಂತ್ಯ ಆಗಿದೆ. 30ಕ್ಕೂ ಅಧಿಕ ಜನರು ಹಲ್ಲೆಯನ್ನ ಮಾಡಿದ್ದಾರೆ. 20ಕ್ಕೂ ಅಧಿಕ ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನ ಕೊಟ್ಟರು. 20ಕ್ಕೂ ಅಧಿಕ ಮಂದಿಯನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತದೆ. ಕ್ರಿಕೆಟ್ ಪಂದ್ಯಾವಳಿ ನಡೆಯುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಒಬ್ಬ ವ್ಯಕ್ತಿಯನ್ನ 30 ಜನ ಥಳಿಸಿದ್ದಾರೆ. ಅದಕ್ಕೊಂದು ರೀಸನ್ ಇದೆ, ಪ್ರಮುಖವಾದಂತ ಒಂದು ಕಾರಣ ಇದೆ. ಏನಾಯ್ತು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅಲ್ಲಿನ ಪೊಲೀಸ್ ಕಮಿಷನರ್ ಕೂಡ ಮಾತನಾಡಿದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ದಲ್ಲಿ ಬಹುಶಃ ಕೆಲವು ಮಾತು ಮೇಲೆ ಜಗಳ ಆಗಿದೆ ಮತ್ತು ಅವರಿಗೆ ಕೆಲವು ಜನ ಸೇರಿ ಹೊಡೆದಿದ್ದಾರೆ, ಆ ರೀತಿ ನಮಗೆ ಮಾಹಿತಿ ಸಿಕ್ತು. ನಂತರ ನಾವು ವೆನ್ಲಾಕ್ ಹಾಸ್ಪಿಟಲಲ್ಲಿ ಬಾಡಿದು ಲೋಕಲ್ ಡಾಕ್ಟರ್ಸಿಂದ ಮುಖಾಂತರ ಒಂದು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೀವಿ. ಪೋಸ್ಟ್ ಮಾರ್ಟಮ್ ಸಮಯದಲ್ಲಿ ಅವ್ರಿಗೆ ಮೇಲೆ ಬಾಡಿ ಇಂಟರ್ನಲ್ ಅವ್ರಿಗೆ ಸಾಕಷ್ಟು ಕಡೆ ಪೆಟ್ಟು ಬಿದ್ದಿತ್ತು, ಸ್ಪೆಷಲಿ ಬ್ಯಾಕ್ ಸೈಡ್ ಮತ್ತು ಬಟಕ್ಸ್ ಮೇಲೆ. 30 ಜನ ಈ ರೀತಿ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಆ ಹಲ್ಲೆದು ಶಾಕ್ದಿಂದ ಅವರು ತೀರ್ಕೊಂಡಿದ್ದಾರೆ. ಸಿಕ್ಯೂರ್ ಅವರು ಹೊಡೆದಿದ್ದೀವಿ ಅಂತ ನಿಜ ಹೇಳ್ತಾ ಇದ್ದಾರೆ. ಬಟ್ ಪ್ರತಿಯೊಬ್ಬರು ಕೆಲವರಿಗೆ ಸುಮ್ಮನೆ ನನ್ನ ಫ್ರೆಂಡ್ಸ್ ಹೊಡಿತಾ ಇದ್ರು ಅಥವಾ ನಾವು ಕೂಡ ಸೇರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಖಚಿತಿಲ್ಲ. ಸೊ ನಾವು 15 ಜನ ಸಿಕ್ಯೂರ್ ಆಗಿದ್ದಾರೆ. ಸೊ ಅವ್ರದ್ದು ಈಗ ಫರ್ದರ್ ಸ್ಟೇಟ್ಮೆಂಟ್ಸ್ ಮತ್ತು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡೋದು ಬಾಕಿ ಇದೆ. ಸೊ ಕ್ರಿಕೆಟ್ ಟೂರ್ನಮೆಂಟ್ದಲ್ಲಿ ಬಹುಶಃ ಅಷ್ಟು 30 ಜನ ರೊಚ್ಚಿಗೆಳ್ಲಿಕ್ಕೆ ಕಾರಣ ಏನು, ಅಂಥದ್ದು ಮಾತೇನಾಡ್ದ? ಬಿಕಾಸ್ ಪಹಲ್ಗಾಮ್ನಲ್ಲಿ ನರಮೇಧ ಆದಂಥ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತದೆ. ಪ್ರತೀಕಾರ ಅನ್ನುವಂಥ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಬೇಕು ಅಂತ ಕೇಳ್ತಾ ಇರುವಂಥ ಟೈಮ್ನಲ್ಲಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ಕೊಳ್ತಾ ಇರ್ಬೋದು ನೀವು. ಈತ ಮಾಡಿರುವಂಥ ದೊಡ್ಡ ಕೆಲಸ ಏನು ಗೊತ್ತಾ? ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾನೆ. ಮಂಗಳೂರಿನ ಕುಡುಪಿನಲ್ಲಿ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಏನು ಆ ಕೊಲೆಗೆ ಕಾರಣ ಅಂತ ನೋಡಿದ್ರೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಕ್ಕೆ ಗಲಾಟೆ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಅವ್ರು ಹೇಳ್ತಾ ಇರುವಂಥದ್ದು ಅದನ್ನೇ, ಹೊಡೆದಂಥವ್ರು ಇದಕ್ಕಾಗಿ ವ್ಯಕ್ತಿಯನ್ನ ಹೊಡೆದು ಕೊಂದ್ರ ಗುಂಪಿನವರು. ಹಾಗಾದ್ರೆ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂಥದ್ದು ಗೊತ್ತಾಗಿದೆ. ಪಾಕಿಸ್ತಾನ ಜಿಂದಾಬಾದ್ ಎಂದಿದ್ರು ಅಂತ ಗೊತ್ತಾಗಿದೆ. ಈ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮತ್ತು ಸುಮ್ಮನಿರ್ತಾರ, ಕುದೀತಾ ಇದೆ, ಮೊದಲೇ ಭಾರತೀಯ ರಕ್ತ ಕುದೀತಾ ಇದೆ. ಇಂಥ ಸಂದರ್ಭದಲ್ಲಿ ಹೋಗ್ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅನ್ನಂತೆ ಒಂದು ಅದೇನು ಪ್ರೇಮನೋ ಏನೋ, ಅದ್ಯಾವ ರಕ್ತ ಹರಿತಾ ಇದೆಯೋ ಏನೋ ಇವ್ರ ತಾತಂದು ಮುತ್ತಾತಂದೆಲ್ಲ ಅಲ್ಲಿ ಹೋಗ್ಬಿಟ್ಟು ಆ ಘೋಷಣೆ ಕೂಗಿದ್ರೆ ಅಲ್ಲಿನ ಜನಕ್ಕೆ ಹೇಗಾದ್ರೂ ತಡ್ಕೊಳ್ತಾರೆ. ಅಲ್ಲಿದ್ದಂಥ ಕೆಲವರು ಆ ವ್ಯಕ್ತಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಕೆಲವರನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಹೆಚ್ಚಿನ ತನಿಖೆ ನಡೀತಾ ಇದೆ ಅಂತ ಪರಮೇಶ್ವರ್ ಹೇಳಿದ್ರು. ದಟ್ ದಿಸ್ ಇಂಡಿವಿಜುವಲ್ ವಾಸ್ shouting Pakistan Zindabad and things like that when there was a cricket match going on, a local cricket match. And when they heard this, a few people got together and beat him and all that. That incident has happened, and subsequently, he didn't die on the spot, but they said it's later on he died because of the shock and so on and things like that. But I'm yet to get the actual report, and nearly 10 or 12 people have been arrested and further investigation is going on. ಇನ್ನು ಮೃತ ವ್ಯಕ್ತಿಯ ಗುರುತು ಪತ್ತೆಯಾಗಿದೆ. ವಯನಾಡಿನ ಮನವಂತವಾಡಿಯ ಪುಲ್ಲಲ್ಲಿ ನಿವಾಸಿ ಮಹಮ್ಮದ್ ಅಶ್ರಫ್ ಅನ್ನವನು ಅಲ್ಲಿ ಘೋಷಣೆ ಕೂಗಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅವನೇ ಸಾವನ್ನಪ್ಪಿರುವಂಥವನು. ಮೃತದೇಹವನ್ನು ಅಶ್ರಫ್ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಮಂಗಳೂರಿಗೆ ವಲಸೆ ಕಾರ್ಮಿಕನಾಗಿ ಬಂದಿದ್ದ ಅಶ್ರಫ್ ಕ್ರಿಕೆಟ್ ನಡೀತಾ ಇದ್ದಂಥ ಸ್ಥಳದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದ ಆರೋಪ ಇದೆ ಈತನ ಮೇಲೆ. ಈತ ಸ್ವಲ್ಪ ಮಾನಸಿಕ ಅಸ್ವಸ್ಥ ಆಗಿದ್ದ ಅಂತ ಮಹಮ್ಮದ್ ಅಶ್ರಫ್ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಾವನಾದ್ರೂ ಘೋಷಣೆ ಕೂಗ್ಬಿಟ್ರೆ ಆತ ಮಾನಸಿಕ ಅಸ್ವಸ್ಥ. ಯಾಕೆ ಮಾನಸಿಕ ಅಸ್ವಸ್ಥ ಆದಂಥವನಿಗೆ ಅದೇ ಘೋಷಣೆ ಕೂಗಬೇಕು ಅನ್ನುವಂಥದ್ದು ಹೆಂಗ್ ಬಂತು ಅಂತ
സാധ്യത എന്ന് പറഞ്ഞാൽ ഞാൻ പറഞ്ഞല്ലോ, ഒന്ന് ആൾക്കൊരു ചെറിയ രൂപത്തിൽ മാനസിക പ്രോബ്ലം ഉണ്ട്. അതിൻ്റെ ഒരു പ്രയാസം നമുക്കൊരു പൂർണ്ണമായിട്ടൊരു നോർമൽ വ്യക്തിയായിട്ട് നമുക്കത് പറയാൻ പറ്റില്ലല്ലോ. പൂർണ്ണമായിട്ട് നോർമൽ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಪಹಲ್ಗಾಮ್ ನರಮೇಧ ಆದ ಬಳಿಕ ಪಾಕ್ ಅನ್ನುವಂತ ಪದವನ್ನ ಯಾವನಾದ್ರೂ ಹೇಳ್ತಾ ಇದ್ರೆ ಸಾಕು ರಕ್ತ ಕುದಿತಾ ಇರುತ್ತೆ. ಆ ರೀತಿಯಾಗಿ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲ ಭಾರತೀಯರ ಮನಸ್ಸಿನಲ್ಲಿ ಇರುವಂಥದ್ದು. ಅದರಲ್ಲೂ 27ನೇ ತಾರೀಕು ಹೋಗ್ಬಿಟ್ಟು ಈತ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾನೆ ಅಂತ ಏನು ಹೇಳಲಾಗ್ತದೆ, ಆರೋಪ ಕೇಳಿ ಬರ್ತಾ ಇದೆ. ಅಲ್ಲಿ ಏನಾಗಿದ್ದಂತೆ ಆಕ್ಚುಲಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತ ಯುವಕರು ಏನು ಹೇಳ್ತಾ ಇದ್ದಾರೆ, ಏನು ಮಾಹಿತಿ ಸಿಗ್ತಾ ಇದೆ? ಪೃಥ್ವಿ, ಏಪ್ರಿಲ್ 27ನೇ ಆದಿತ್ಯವಾರ ಸಂಜೆ 3 ಗಂಟೆ ವೇಳೆಗೆ ಕುಡುಪು ಬಳಿ ಮ್ಯಾಚ್ ಆಗ್ತಾ ಇತ್ತು. ಈ ಮ್ಯಾಚ್ ಪ್ರದೇಶಕ್ಕೆ ಮೊಹಮ್ಮದ್ ಅಶ್ರಫ್ ಆತ ಸಡನ್ ಆಗಿ ಎಂಟ್ರಿ ಕೊಡ್ತಾನೆ. ಆದ್ರೆ ಅಲ್ಲಿದ್ದವರು ಇದ್ಯಾರೋ ವಲಸೆ ಕಾರ್ಮಿಕ ಬಂದಿರಬಹುದು ಅನ್ನೋ ಭಾವಿಸ್ತಾರೆ. ಆದ್ರೆ ಅಲ್ಲಿ ಆತ ಒಂದು ಘೋಷಣೆ ಕೂಗ್ತಾನೆ, ಅದು ದೇಶ ವಿರೋಧಿ ಘೋಷಣೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅಲ್ಲಿದ್ದಂಥ ಯುವಕರು ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಸುಮಾರು 30ಕ್ಕೂ ಹೆಚ್ಚು ಜನ ಹಲ್ಲೆ ಮಾಡಿದ ಕಾರಣಕ್ಕಾಗಿ ಆತನ ದೇಹದ ಸೂಕ್ಷ್ಮ ಭಾಗಗಳಿಗೆ ಮಾರಣಾಂತಿಕವಾಗಿ ಪೆಟ್ಟು ಬಿದ್ದು ಅಲ್ಲೇ ಆತ ಸಾವನ್ನಪ್ಪಿದ್ದಾನೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ತನಿಖೆಯನ್ನು ಮಾಡಿದಾಗ ಈ ವಿಚಾರ ಗೊತ್ತಾಗಿರುವಂಥದ್ದು. ಪ್ರಾರಂಭದ ಹಂತದಲ್ಲಿ ಪೊಲೀಸರು ಇದನ್ನ ಅನುಮಾನಾಸ್ಪದ ಸಾವು ಅಂತ ಭಾವಿಸಿದ್ರು. ಆದರೆ ಎಡಪಕ್ಷಗಳು ಅಂದ್ರೆ ಸಿಪಿಎಂ ಮತ್ತು SDPI ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮತ್ತು ಆರೋಪವನ್ನು ಕೂಡ ಮಾಡಿತ್ತು. ಇದೊಂದು ಗುಂಪು ಹತ್ಯೆ ಎಂಬ ಆರೋಪವನ್ನು ಮಾಡಿತ್ತು. ಈ ನಿಟ್ಟಿನಲ್ಲಿ ತನಿಖೆಯನ್ನು ಆರಂಭಿಸಿದಂತಹ ಮಂಗಳೂರು ಪೊಲೀಸರು ಸದ್ಯ 20 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಪ್ರಾರಂಭದ ಹಂತದಲ್ಲಿ ಆಟೋ ಚಾಲಕ ಸಚಿನ್ ಎಂಬಾತ ಮತ್ತು ಈತ ಮೊಹಮ್ಮದ್ ಈತನ ನಡುವೆ ಗಲಾಟೆ ಆಗಿತ್ತು. ಆನಂತರವಾಗಿ ಅಲ್ಲಿದ್ದಂತಹ ಎಲ್ಲರೂ ಕೂಡ ಬಂದು ಈತನ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಹಲ್ಲೆಯ ಕಾರಣದಿಂದ ಆತ ತೀರಿ ಹೋಗಿದ್ದಾನೆ ಎಂಬುದು ಮಾಹಿತಿ ಬೆಳಕಿಗೆ ಬಂದಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ದೇಶ ವಿರೋಧಿ ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಕೆ ಕೊಟ್ಟ ಕಾರಣಕ್ಕಾಗಿ ಈ ರೀತಿಯ ಗಲಾಟೆ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಹೇಳಿಕೆಗೆ ಸಿಪಿಎಂ ಮತ್ತು SDPI ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಆತ ಯಾವುದೇ ರೀತಿಯಾಗಿ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಆತ ಮುಸ್ಲಿಂ ಅಂತ ಹೇಳಿ ಇಲ್ಲಿದ್ದಂಥ ಎಲ್ಲ ಯುವಕರು ಹೋಗಿ ಹೊಡೆದಿದ್ದಾರೆ. ಇದೊಂದು ಗುಂಪು ಹತ್ಯೆ, ಆತ ಅಮಾಯಕ ಅನ್ನೋದನ್ನ ಇಲ್ಲಿನ ಎಡಪಕ್ಷಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಆಗಬೇಕೆಂಬ ಆಗ್ರಹವನ್ನು ಸದ್ಯಕ್ಕೆ ವ್ಯಕ್ತಪಡಿಸಿದ್ದಾರೆ. ಸದ್ಯ ಮಂಗಳೂರಿನ ಪೊಲೀಸರು 30ಕ್ಕೂ ಹೆಚ್ಚು ಜನರನ್ನ ಐಡೆಂಟಿಫೈ ಮಾಡಿದ್ದಾರೆ. ನಿನ್ನೆ 15 ಜನರನ್ನ ಅರೆಸ್ಟ್ ಮಾಡಿದ್ರು. ತಡರಾತ್ರಿ ಮತ್ತೆ 5 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಒಟ್ಟು 20 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಘಟನೆ ಹೇಗಾಯ್ತು ಮತ್ತೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವಕರ ಗುಂಪು ಆತನ ವಿರುದ್ಧ ಹರಿಹಾಯ್ದಕ್ಕೆ, ಆತನ ವಿರುದ್ಧ ಹಲ್ಲೆ ಮಾಡೋಕೆ ಏನು ಕಾರಣ ಎಂಬ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಸದ್ಯ ನಿನ್ನೆ ತಡರಾತ್ರಿ ವಯನಾಡ್ನ ಮನಂತವಾಡಿಯ ಪುಲ್ಲಪ್ಪಳ್ಳಿ ಅವರ ಮನೆಯ ನಿವಾಸಿಗಳು ಬಂದು ಆತನ ಮೃತದೇಹವನ್ನು ಮತ್ತೆ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಈ ಪ್ರಕರಣ ಮತ್ತೆ ಜೀವಂತವಾಗ್ತಾ ಇದೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಸರ್ಕಾರ ಮಾಡಬೇಕೆಂಬ ಆಗ್ರಹವನ್ನ ಕೂಡ ಇಲ್ಲಿ ಜನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ದೇಶದ ಅತಿದೊಡ್ಡ ನೆಟ್ವರ್ಕ್ 18ನ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. ಮೊಟ್ಟ ಮೊದಲ ಬಾರಿಗೆ ಟೈಮ್ಸ್ ಇಂಟರ್ನೆಟ್ ಅನ್ನ ಹಿಂದಿಕ್ಕಿ ನೆಟ್ವರ್ಕ್ 18 ಡಿಜಿಟಲ್ ಈಗ ನಂಬರ್ 1 ಸ್ಥಾನ ಅಲಂಕರಿಸಿರುವಂಥದ್ದು. ಕನ್ನಡ ನ್ಯೂಸ್ 18 ಡಿಜಿಟಲ್ ವೆಬ್ಸೈಟ್ ಕೂಡ ನಂಬರ್ 1 ಸ್ಥಾನದಲ್ಲಿದೆ. ನೆಟ್ವರ್ಕ್ 18ಗೆ ಡಿಜಿಟಲ್ ವೆಬ್ಸೈಟ್ಗೆ ನಂಬರ್ 1 ಸ್ಥಾನ ಕೊಟ್ಟ ಎಲ್ಲ ಓದುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು.